ಈಸ್ಟ್ ಬೇಡ, ಶುಗರ್ ಬೇಡ, ಫರ್ಮೆಂಟ್ ಮಾಡೋದು ಬೇಡ, ಬೇಕ್ ಮಾಡೋದು ಬೇಡ, ಏನು ಇಲ್ದನ ಯಾವುದೇ ರೀತಿಯಾದಂಥ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಶುಗರ್ ಕಂಟೆಂಟ್ ಇರಲಾರ್ದನ ಮನ್ಯಾಗ ಬ್ರೆಡ್ ಮಾಡ್ಕೊಂಡು ಮಸ್ತ್ ಸ್ಯಾಂಡ್ವಿಚ್ ಮಾಡ್ಕೊಂಡು ಹೈ ಪ್ರೋಟೀನ್ ಸ್ಯಾಂಡ್ವಿಚ್ನ ನೀವು ತಿನ್ಬೋದು. ಡಯಾಬಿಟಿಕ್ ಫ್ರೆಂಡ್ಲಿ, ವೆಯ್ಟ್ ಲಾಸ್ ಫ್ರೆಂಡ್ಲಿ, ಪ್ಲಸ್ ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತೆ ನೋಡ್ರಿ. ಲಾಸ್ಟ್ ಟೈಮ್ ನನ್ನ ವಿಡಿಯೋದಾಗ ನಾನು ಗೋಧಿ ಹಿಟ್ಟಿಂದ ಮತ್ತು ಸ್ಪ್ರೌಟ್ಸಿಂದ ಯಾವ ರೀತಿ ಬ್ರೆಡ್ಗಳನ್ನ ಮಾಡಬೇಕು ಅಥವಾ ಸ್ಯಾಂಡ್ವಿಚ್ ಮಾಡಬೇಕು ಅನ್ನೋದು ತೋರಿಸಿದ್ನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ, ನಾನು ತೌಡಂತೇನು ಕರಿತೇನಲ್ಲ, ಅದು ಓಟ್ಸಿಂದ ಮಾಡಿರುವಂಥ ಈ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ಡನ್ನು ಹೆಂಗೆ ಮಾಡೋದತ್ತು ನೋಡೋಣ. ಇದ್ರಾಗ ಯಾವುದೇ ರೀತಿ ಎಣ್ಣೆ ಇಲ್ಲ, ಏನೂ ಇಲ್ಲ. ಜೊತೆಗೆ ಭಾಳ ಹೆಲ್ದಿಯಾಗಿರುವಂಥ ಇದು ಮಕ್ಕಳಿಗೆ ಫೇವ್ರೆಟ್, ಸ್ಪೆಷಲಿ ನನ್ನ ಮಗಳಿಗಂತೂ ಭಾಳ ಫೇವ್ರೆಟ್. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಆಗಿರ್ಬೋದು, ಗೆಸ್ಟ್ ಬಂದಾಗ ಆಗಿರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಬಾಕ್ಸಿಗಾಗಿರ್ಬೋದು, ಪರ್ಫೆಕ್ಟ್ ಆಗಿರುವಂಥ ಈ ಒಂದು ಸ್ಯಾಂಡ್ವಿಚ್ ರೆಸಿಪಿ ಹೆಂಗೆ ಮಾಡೋದು ಮತ್ತು ಇದರದ ಬೆನಿಫಿಟ್ಸ್ ಏನೈತಿ, ಓಟ್ಸ್ ಯಾಕೆ ತಿನ್ಬೇಕಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಬಹಳ ಸಿಂಪಲ್, ಅಷ್ಟೇ ಹೆಲ್ದಿಯಾಗಿರುವಂಥ ಈ ರೆಸಿಪಿ ಮಾಡೋದು ಜಸ್ಟ್ 10 ಮಿನಿಟ್ಸ್ ನೋಡ್ರಿ. ಒಂದು ಮಿಕ್ಸರ್ ಜಾರ್ ತೊಗೊರಿ, 1 ಕಪ್ ಅಷ್ಟು ಓಟ್ಸು ಮತ್ತು 1 ಕಪ್ ಅಷ್ಟು ರವಾ ತೊಗೊರಿ. ರವಾ ತೊಗೊಳ್ಳಿಲ್ಲ ಅಂದ್ರೂ ನಡಿತೈತಿ, ಓಟ್ಸಿಂದನೂ ಮಾಡ್ಕೋಬೋದು. ಮತ್ತು ಅರ್ಧ ಕಪ್ ಅಥವಾ 3/4 ಕಪ್ ಅಷ್ಟು, ಸ್ವಲ್ಪ ಹುಳಿ ಮೊಸರು ಇತ್ತಂದ್ರೆ ಅರ್ಧ ಕಪ್ ತೊಗೊರಿ, ಸ್ವೀಟ್ ಇತ್ತಂದ್ರೆ ಏನು ಮಾಡಿರಿ 3/4 ಕಪ್ ಅಷ್ಟು ತೊಗೊಂಡು ಇದನ್ನು ಫುಲ್ ನುಣ್ಣಗಂದ್ರೆ ನುಣ್ಣಗೆ, ಹೆಂಗಪ್ಪ ಅಂತಂದ್ರೆ ಈ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟಿಗೆ ನಾವು ಹೆಂಗೆ ನುಣ್ಣಗೆ ಮಾಡ್ಕೊಂಡಿರ್ತೀವಲ್ಲ ಹಂಗೆ ಮಾಡ್ಕೋಬೇಕು. ಒಂಚೂರು ತರಿ ಇರಬಾರ್ದು, ತರಿ ಇತ್ತಂದ್ರೆ ಚಲೋ ಬರೋದಿಲ್ಲ. ಇದನ್ನ ಏನು ಮಾಡಿಬಿಡ್ರಿಪ್ಪ ಅಂತಂದ್ರೆ ಒಂದು ಬೌಲ್ನಾಗ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ. ಗಟ್ಟಿನ ಇರ್ಲಿದ, ಭಾಳ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಸ್ಯಾಂಡ್ವಿಚ್ ಸರಿ ಬರಂಗಿಲ್ಲ. ಸೊ ಹಿಂಗೆ ಇದನ್ನು ಮಾಡ್ಕೊಂಡ ಬ್ಯಾಟರ್ ಎಲ್ಲನೂ ತೆಗೆದು ಏನು ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಒಂದೇ ಡೈರೆಕ್ಷನ್ ಒಳಗೆ ಇದನ್ನು ತಿರುಗಿಸ್ಬೇಕು. ನಾ ಇಲ್ಲಿ ನಿಮಗೆ ತೋರ್ಸಾತೇನಲ್ಲ ಹಿಂಗೆ ಫ್ಲಫಿ ಆಗ್ಬೇಕದ. ಸೊ ಅದಕ್ಕೆ ಏನು ಮಾಡಿರಿ, ಒಂದೇ ಡೈರೆಕ್ಷನ್ದಾಗ ಒಂದು 5 ನಿಮಿಷ ತಿರುಗಿಸಿದ್ಮೇಲೆ ಇದ್ರಾಗ ನಿಮಗೆ ಇಷ್ಟ ಆಗುವಂಥ ವೆಜಿಟೇಬಲ್ಸ್ ಹಾಕ್ಕೋಬೋದು. ನೋಡಿಲ್ಲ ನಾ ಇಲ್ಲಿ ಸಬ್ಬಸ್ಗಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹಿಂಗೆ ನಿಮಗೆ ಯಾವ್ದು ಇಷ್ಟ ಆಕೈತಲ್ಲ ಅದು. ಬಟಾಣಿ ಬೇಕಾರೆ ಬಟಾಣಿ ಹಾಕ್ಕೋಬೋದು. ನೀವು ಮಿಡಲ್ ಸ್ಟಫಿಂಗಿಗಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನನ್ನ ಮಕ್ಕಳಿಗೆ ಸ್ವಲ್ಪ ಸಣ್ಣ ಅದಾವು ತಿನ್ನೋಕ್ಕಾಗಂಗಿಲ್ಲ ಅಂದ್ರೆ ಹಿಂಗೆ ನನಗತ್ತೆ ತುರಿದು ನೀವು ಹಾಕ್ಕೋಬೋದು. ಬಿಕಾಸ್ ನಾನು 2 ವರ್ಷದ ಮಗಳು ಹೆಂಗೆ ತಿಂತಾ ಪಾಪ, ಅದಕ್ಕೆ ನಾನು ಹಿಂಗೆ ತುರಿದು ಹಾಕ್ಕೊಳತ್ತೀನಿ. ಕ್ಯಾರೆಟ್, ಸೌತೆಕಾಯಿ, ಸೋರೆಕಾಯಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 7-8 ಥರ ವೆಜಿಟೇಬಲ್ಸ್ನ ನಾನು ಇಲ್ಲಿ ಏನು ಮಾಡೀನಿ ಸಣ್ಣಂಗೆ ತುರಿದು ಬಿಟ್ಟು ನಾನು ಇಲ್ಲಿ ಹಾಕ್ಕೊಳತ್ತೇನೆ. ಆ್ಯಕ್ಚುಲಿ ಇಲ್ಲಿ ಬಟಾಣಿನೂ ಯೂಸ್ ಮಾಡಬೇಕಿತ್ತು, ಬಟ್ ಬಟಾಣಿ ಮನೆಯಾಗಿರಲಿಲ್ಲ. ಅದು ಹಾಕಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಆಕಿಗೆ ಭಾಳ ಇಷ್ಟ ಆಗಿತ್ತು. ಏನು ಮಾಡ್ಬೇಕಂದ್ರೆ ನೀವು ಬಟಾಣಿನ ಬೇಕಾದ್ರೆ ಮಿಕ್ಸರ್ಗೂ ಹಾಕ್ಕೋಬೋದು. ಸಣ್ಣ ಹುಡುಗೋದವು ಗಂಟ್ಲಾಗ ಸಿಗ್ತೈತಿ ಅನ್ನೋರ ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದ್ರೆ ದೊಡ್ಡ ಅದಾವಂದ್ರೆ ಸ್ವಲ್ಪ ಸ್ಟಫಿಂಗಿಗೂ ನೀವು ಯೂಸ್ ಮಾಡ್ಬೋದು. ಹಿಂಗೆ ಇದೆಲ್ಲ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಆಗೋದು ಹಾಕ್ಕೊಂಡು ಇದನ್ನು ಅಗೇನ್ ಒಂದೇ ಡೈರೆಕ್ಷನ್ ಒಳಗೆ ಚಂದಂಗೆ ಅಂದ್ರೆ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಏಕ್ ರಸ ಆಗಬೇಕು. ಮತ್ತು ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡ್ರಿ. ಸೇಮ್ ಇಡ್ಲಿ ಮತ್ತು ಪಡ್ಡು ಮಾಡ್ತೀವಲ್ಲ ಅದೇ. ಇದಕ್ಕೆ ಏನು ಮಾಡಕತ್ತೇನಪ್ಪ ಅಂತಂದ್ರೆ ನಾ ಇಲ್ಲಿ ಉಪ್ಪನ್ನು ಹಾಕ್ಕೊಳತ್ತೇನೆ ರುಚಿಗೆ ತಕ್ಕಷ್ಟು. 1 ವರ್ಷದ ಒಳಗಿನ ಮಕ್ಕಳಿಗೆ ನೀವೇನಾರು ಇದನ್ನು ಮಾಡಿಕೊಡ್ತಿದ್ರು ಅಂದ್ರೆ ಉಪ್ಪನ್ನ ಸ್ಕಿಪ್ ಮಾಡ್ಕೊಂಡು ಬಿಡ್ರಿ. ಬಿಕಾಸ್ ಅವ್ರಿಗೆ ಉಪ್ಪನ್ನ ಡೈಜೆಷನ್ ಮಾಡ್ಕೊಳ್ಳುವಷ್ಟು ಶಕ್ತಿ ಇರಂಗಿಲ್ಲ ಅದಕ್ಕೆ. ಸೊ ಇಲ್ಲಿ ನಾ ಖಾರಕ್ಕೆ ಏನು ಮಾಡತ್ತೇನಪ್ಪ ಅಂತಂದ್ರೆ ಕಾಳು ಮೆಣಸಿನ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ. ಕಾಳು ಮೆಣಸಿನ ಪುಡಿ ದೇಹಕ್ಕೆ ಭಾಳ ಒಳ್ಳೆಯದು. ಮಕ್ಕಳಿಗೆ ಖಾರ ಟೇಸ್ಟ್ ಅಷ್ಟೇ ಕೊಡೋದಲ್ದನ ಅನ್ವಾಂಟೆಡ್ ಈ ಶೀತ, ಕೆಮ್ಮು, ನೆಗಡಿ ಏನಿರ್ತಲ್ಲ ಸಾಂಕ್ರಾಮಿಕ ರೋಗಗಳಿಂದನೂ ದೂರ ಇರ್ತೈತಿ. ನಂಗೆ ಯಾಕೋ ಬ್ಯಾಟರ್ ಭಾಳ ತಿಕ್ ಅನ್ಸಕತ್ತಿತ್ತು. ಅದಕ್ಕೆ 2 ಸ್ಪೂನ್ ಅಷ್ಟು ನಾ ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿನ ಮತ್ತೆ ನಾ
ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳತ್ತೇನೆ. ನೀವು ನೋಡ್ಬೋದು ಇದು. ನೀವು ಇದನ್ನು ಇನ್ಸ್ಟೆಂಟಾಗಿನೂ ಮಾಡಬಹುದು, ಇಲ್ಲ ಫರ್ಮೆಂಟ್ ಮಾಡಿನೂ ಮಾಡಬಹುದು. ಸ್ವಲ್ಪ ಈನೋ ಹಾಕ್ಕೊಂಡ್ರೆ ಏನಾಗ್ತೈತಪ್ಪ ಅಂದ್ರೆ ಜಾಸ್ತಿ ಫ್ಲಫಿನೆಸ್ ಬರ್ತೈತಿ. ಈನೋ ಹಾಕ್ಕೊಳ್ಳಾರ್ದೂ ನೀವು ಮಾಡ್ಬೋದು, ಏನಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಸ್ವಲ್ಪ ಫ್ಲಫಿನೆಸ್ ಒಳಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತೈತೆ ಅಷ್ಟೇ. ನಾ ಇಲ್ಲೊಂದು ಚಿಟಿಕೆ ಅಷ್ಟು ಈನೋ ಹಾಕ್ಕೊಂಡ 1 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡ ಈನೋನ ಆ್ಯಕ್ಟಿವೇಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡತ್ತೇನೆ, ಚಂದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೇನೆ. ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೇನಪ್ಪ ಅಂತಂದ್ರೆ ಒಂದು 2 ರಿಂದ 3 ನಿಮಿಷ ಇದನ್ನು ಮುಚ್ಚಿ ಸೈಡಿಗೆ ಇಟ್ಟುಬಿಡ್ತೇನೆ. ಅಲ್ಲಿ ತನಕ ಏನು ಮಾಡತ್ತೇನಂದ್ರೆ ಪನ್ನೀರ್ನ ಚಂದಂಗೆ ನಾ ಇಲ್ಲಿ ಏನು ಮಾಡ್ತೇನೆ ತುರ್ಕೋತೇನೆ. ನೀವು ಪನ್ನೀರ್ ಹಾಕ್ಬೋದು, ಚೀಸ್ ಹಾಕ್ಬೋದು, ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಮಿಡಲ್ ಸ್ಟಫಿಂಗಿಗೆ ನೀವು ಅದನ್ನು ಹಾಕ್ಬೋದು. ಇಲ್ಲಿ ನೋಡ್ಬೋದು ಮಸ್ತ್ ಫ್ಲಫಿ ಆಗಿಬಿಟ್ಟೈತಿ ಹಿಟ್ಟು. ಈಗೇನಾಗ್ಬಿಡ್ತೈತಿ ಭಾರಿ ಮಸ್ತ್ ಬರ್ತೈತಿ. ಇಲ್ಲಿ ನನ್ನ ಹತ್ರ ಏನಪ್ಪ ಅಂತಂದ್ರೆ ಇದು ಒಂದು ಸ್ಯಾಂಡ್ವಿಚ್ ಮೇಕರ್ ಅಂತ ಹೇಳಿ ಈ ಥರ ಒಂದು ಇದನ್ನೈತಿ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ನಾರ್ಮಲ್ ಚಪಾತಿ ಮಾಡೋ ತವಾದಾಗನ ಹಾಕ್ಕೊಂಡು ಶೇಪನ್ನು ತೊಗೊಂಡು ಬರ್ಬೋದು. ನೋಡಿಲ್ಲ ಹಿಂಗೆ ಚಂದಂಗೆ ಎಷ್ಟು ತೆಳ್ಳಗೆ ಆಗ್ತೈತಲ್ಲ ಅಷ್ಟು ತೆಳ್ಳಗೆ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊರಿ. ಜಾಸ್ತಿ ತಿಕ್ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಮಿಡಲ್ನ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಸ್ವಲ್ಪ ಪನ್ನೀರನ್ನು ಹಾಕ್ಕೊಳತ್ತೆ ನೋಡು. ನಾ ಪನ್ನೀರ್ ತುರಿದು ಹಾಕ್ಕೊಂಡೇನಿ, ಆಗೇನು ಮಕ್ಕಳಿಗೆ ಆಗ್ಯಾಕೆ ಆಗಂಗಿಲ್ಲ ಅನ್ನೋ ರೀಸನಿಗೆ ತುರಿದು ಹಾಕತ್ತೇನೆ. ಸೊ ಇದ್ರ ಮೇಲೆ ಏನು ಮಾಡ್ತೇನೆ ಅಂದ್ರೆ ಖಾರ ಇಲ್ಲಿದೆ, ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಒಂಚೂರು ಖಾರ ಎಲ್ಲ ಇದೆ, ಇದನ್ನು ಹಾಕ್ಕೊಳತ್ತೇನೆ ನಾನು. ಅದಾದ್ಮೇಲೆ ಮತ್ತೆ ಮೇಲೆ ಒಂದು ಲೇಯರ್ ಏನು ಮಾಡ್ತೇನಪ್ಪ ಅಂದ್ರೆ ಆ ಸ್ಯಾಂಡ್ವಿಚನ್ನ ಸ್ಪ್ರೆಡ್ ಮಾಡ್ಕೋತೇನೆ ಮತ್ತು ಇದನ್ನು ಚಂದಂಗೆ ಎರಡೂ ಕಡೆ ಬೇಯಿಸ್ತೇನೆ. ಇನ್ನು ಓಟ್ಸದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದನ್ನು ಮೇನ್ ಬಾರ್ಲಿ ಅನ್ನೋ ಒಂದು ಇದರಿಂದ ತಯಾರಿಸಿರ್ತಾರೋ. ಇದು ಗ್ಲುಟೆನ್ ಫ್ರೀ ಆಗಿರ್ತೈತಿ ಮತ್ತು ಇದು ಪೌಷ್ಟಿಕಾಂಶ, ಫೈಬರ್, ಪ್ರೋಟೀನ ಜಾಸ್ತಿ ಇರ್ತೈತಿ. ಮೇನ್ ಇದ್ರಾಗ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತೈತಿ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಅಂಶ ಇದ್ರಾಗಿರ್ತೈತಿ. ಮತ್ತು ಇದನ್ನು ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದಂಗೆ ಅನಿಸ್ತೈತಿ. ಫುಲ್ ಡೇ ನಿಮ್ದು ಪ್ಯಾಕ್ ಇರ್ತೈತಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ತಿನ್ನೋದು ಭಾರಿ ಮಸ್ತ್. ನೈಟ್ ಕೂಡ ನೀವು ತಿನ್ಬೋದು. ಮತ್ತು ಇದರಿಂದ ಏನು ಜಾಸ್ತಿ ಅಷ್ಟು ಅಡ್ಡ ಪರಿಣಾಮ ಇರೋಂಗಿಲ್ಲ, ಈಸಿಯಾಗಿ ಡೈಜೆಷನ್ ಆಗ್ತೈತಿ. ಮತ್ತು ಇದ್ರಾಗಿರುವಂಥ ಎಂಟೋಕ್ರೊಲಾಕ್ಟಿನ್ ಅನ್ನೋ ಅಂಶ ಏನು ಮಾಡ್ತೈತೆ ಅಂದ್ರೆ ಹೃದಯದ ಕಾಯಿಲೆಗಳು ಬರಲಾರ್ದಂಗೆ, ಕೊಲೆಸ್ಟ್ರಾಲ್ ಇದನ್ನಾಗ್ಲಾರ್ದಂಗೆ ತಡೆಗಟ್ತೈತಿ. ಆಬ್ವಿಯಸ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂದರೆ ಡಯಾಬಿಟಿಕ್, ಥೈರಾಯ್ಡ್ ಎಲ್ಲ ರೋಗಗಳಿಂದ ನಾವು ಮುಕ್ತಿನ ಹೊಂದುತ್ತೀವಿ. ಹಿಂಗೆ ಎರಡೂ ಕಡೆ ಚಂದಂಗೆ ಅದನ್ನು ಬೇಯಿಸ್ಕೊಂಡು ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊಂಡು ಬಿಡ್ರಿ. ಸ್ವಲ್ಪ ಬಿಸಿ ಆರೋವರೆಗೂ ವೇಟ್ ಮಾಡಿರಿ. ಆಮೇಲೆ ಹಿಂಗೆ ಚಂದಂಗೆ ನಿಮಗೆ ಯಾವ ಶೇಪ್ನ್ಯಾಗ ಬೇಕಲ್ಲ ಆ ಶೇಪ್ನ್ಯಾಗ ಅವತ್ತರನ್ನ ಕಟ್ ಮಾಡ್ಕೊರಿ. ನೋಡ್ರಿ ಎಷ್ಟು ಮಸ್ತ್ ಒಳಗೆಲ್ಲ ಬೆಂದೈತಿ. ಇದಕ್ಕೆ ಸ್ವೀಟ್ ಕಾರ್ನು ನೀವು ಯೂಸ್ ಮಾಡ್ಕೋಬೋದು, ಭಾರಿ ಟೇಸ್ಟ್ ಬರ್ತೈತಿ. ಯಾವ ಬೇಕಾದ ವೆಜಿಟೇಬಲ್ಸ್ ಹಾಕೋಬೋದು ನಿಮ್ಮ ಮಕ್ಕಳಿಗೆ ಇಷ್ಟ ಇರೋದು. ಹೆಲ್ದಿ ಪ್ರೋಟೀನ್ ಪ್ಯಾಕ್ ಅಂತ ಒಂದು ರೆಸಿಪಿ ನಾನು ನಿಮ್ಮ ಮುಂದೆ ತೊಗೊಂಡು ಬಂದೇನಿ. ಈ ರೆಸಿಪಿ ಹೆಂಗಿತ್ತು ಅನ್ನೋದು ಹೇಳ್ರಿ, ನೀವು ಟ್ರೈ ಮಾಡಿರಿ. ನಿಮ್ಮ ಮಕ್ಳು ಅದನ್ನು ಇಷ್ಟಪಟ್ರ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ದಾಗ ತಿಳಿಸ್ರಿ. ನಾ ಹಿಂಗೆ ಅದನ್ನು ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿ ಬಾಕ್ಸಿಗೂ ಹಾಕಿದ್ನಿ. ಇದು ನಮ್ಮ ಬ್ರೇಕ್ಫಾಸ್ಟಿಗೂ ಆಗಿತ್ತು. ಭಾರಿ ಟೇಸ್ಟ್ ಇರ್ತೈತಿ. ಒಂದು ಸತಿ ಟ್ರೈ ಮಾಡಿರಿ. ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ, ಹೊಸ ಇಂಗ್ರೀಡಿಯೆಂಟ್, ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.